ವೆಲ್ಕಮ್ ಟು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈ ದಿನ ಕೆಇಎ ವತಿಯಿಂದ ಒಂದು ಹೊಸ ನೋಟಿಫಿಕೇಶನ್ ಆಗಿರುವಂತದ್ದು ಸಹಾಯಕ ತೋಟಗಾರಿಕೆ ಅಧಿಕಾರಿ ಮತ್ತೆ ಸಹಾಯಕ ತೋಟಗಾರಿಕೆಯ ನಿರ್ದೇಶಕರು, ಮೀನ್ಸ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್. ಈ ಎರಡು ಪೋಸ್ಟ್ ಆಗಿರುವಂತದ್ದು. ಏನಿಲ್ಲಿ ನೋಡ್ತಾ ಇದ್ದೀರಾ, 75 ಪೋಸ್ಟ್ AHO ಪೋಸ್ಟ್ ಗೆ ಆಗಿರುವಂತದ್ದು, ಅಸಿಸ್ಟೆಂಟ್ ಡೈರೆಕ್ಟರ್ 5, ಟೋಟಲ್ 80 ಪೋಸ್ಟ್ ಗೆ ಕೆಇಎ ನೋಟಿಫಿಕೇಶನ್ ಅನ್ನ ಈ ದಿನ ಅನೌನ್ಸ್ ಮಾಡಿರುವಂತದ್ದು. ಸೊ ಕಮಿಂಗ್ ಟು ಕ್ವಾಲಿಫಿಕೇಶನ್, AHO ಏನಿದೆ, ಸಹಾಯಕ ತೋಟಗಾರಿಕೆ ಅಧಿಕಾರಿ, ಈ ಒಂದು ಹುದ್ದೆಗೆ ಮಸ್ಟ್ ಬಿ ಎ ಗ್ರಾಜುಯೇಟ್ ಇನ್ ಹಾರ್ಟಿಕಲ್ಚರ್ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಅಂಡ್ ಅಕ್ರೆಡಿಟೆಡ್ ಬೈ ICAR. ಸೊ ಹಾರ್ಟಿಕಲ್ಚರ್ ಅಲ್ಲಿ ಯಾರ್ಯಾರು ಗ್ರಾಜುಯೇಷನ್ ಅನ್ನ ಪಡೆದಿದ್ದೀರಾ ಅವರೆಲ್ಲರೂ ಕೂಡ AHO ಏನು 75 ಪೋಸ್ಟ್ ಇದೆ ಇದಕ್ಕೆ ಎಲಿಜಿಬಲ್ ಇರುವಂತದ್ದು. ವರಾಸ್ ಕಮಿಂಗ್ ಟು ಅಸಿಸ್ಟೆಂಟ್ ಡೈರೆಕ್ಟರ್ ಏನಿದೆ, ಸೊ ಇದಕ್ಕೆ must be a holder of postgraduate degree in horticulture and with BSc in horticulture from a university established by law in India and accredited by ICAR. For assistant director, ನೀವು post graduation ಏನಿದೆ ಇದನ್ನ ಕಂಪ್ಲೀಟ್ ಮಾಡಿರ್ಬೇಕು. ಸೊ ದಿಸ್ ಈಸ್ ಅಬೌಟ್ ಕ್ವಾಲಿಫಿಕೇಶನ್. ಈ ಎರಡು ಕ್ವಾಲಿಫಿಕೇಶನ್ ಇರ್ತಕ್ಕಂಥವ್ರು ಈ ಒಂದು ಪೋಸ್ಟ್ ಗೆ ಅಪ್ಲೈ ಅನ್ನ ಮಾಡಬಹುದು. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರಿದ್ದೀರಾ, ರಿಸಲ್ಟ್ ವೈಟ್ ಮಾಡ್ತಾ ಇರೋರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಇರೋದಿಲ್ಲ. ಸೊ ಕಮಿಂಗ್ ಟು ಏಜ್ ಲಿಮಿಟ್ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್, ಸೊ ಜನರಲ್ ಮೆರಿಟ್ ಗೆ 40 ಇಯರ್ಸ್ ಇರುವಂತದ್ದು. ಫಾರ್ OBC 2A 2B 3A 3B ಏನಿದೆ ಇದಕ್ಕೆ 43 ಇಯರ್ಸ್ ಇರುವಂತದ್ದು. ಫಾರ್ SC ST ಅಂಡ್ ಕ್ಯಾಟಗರಿ 1 ಇಟ್ ಈಸ್ 45. ಅಂಡ್ ಕೆಲವೊಂದು ಏಜ್ ರಿಲ್ಯಾಕ್ಸೇಷನ್ ಕಾಂಪೋನೆಂಟ್ಸ್ ಅನ್ನ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಸೊ ನಿಮ್ಗೆ ಯಾವ್ಯಾವ್ದು ರಿಲೇಟೆಡ್ ಇದೆ ನೀವು ಅದನ್ನ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 5th ಆಗಸ್ಟ್. ಸೊ ಇವತ್ತಿನಿಂದನೇ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಬಹುದು. 30th ಆಗಸ್ಟ್ ತನಕ ಟೈಮ್ ಇದೆ. ಫೀಸ್ ಅನ್ನ ಪೇ ಮಾಡ್ಲಿಕ್ಕೆ ಈ ಮಂತ್ 31st ತನಕ ಟೈಮ್ ಇರುವಂತದ್ದು. ಸೊ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಇಲ್ಲಿ ತೋಟಗಾರಿಕಾ ಇಲಾಖೆ ಅಂದ್ಬಿಟ್ಟು ಒಂದು ನಿಮ್ಗೆ ಆಪ್ಷನ್ ಇರುತ್ತೆ. ಅದರಲ್ಲಿ ರೆಸಿಡ್ಯೂಯಲ್ ಪೇರೆಂಟ್ ಕೇಡರ್ ಮತ್ತೆ ಹೈದರಾಬಾದ್ ಕರ್ನಾಟಕ, ನೀವು ಯಾವ್ದಕ್ಕೆ ಬಿಲಾಂಗ್ ಆಗ್ತೀರಾ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಒಂದು ಲಿಂಕ್ ಸಿಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ದೆನ್ ದಿಸ್ ಇಸ್ ಅಬೌಟ್ ಸ್ಯಾಲರಿ ಸ್ಕೇಲ್ ಫಾರ್ ಬೋತ್ ಪೋಸ್ಟ್. ದಿಸ್ ಇಸ್ ಅಬೌಟ್ ಎಕ್ಸಾಮಿನೇಷನ್ ಫೀ. ನೀವೇನು ಅಪ್ಲೈ ಅನ್ನ ಮಾಡ್ತೀರಾ ಅದಕ್ಕೆ ಜನರಲ್ ಮೆರಿಟ್ ಅಂಡ್ OBC ಗೆ 750 ಇರುವಂತದ್ದು, SC ST ಕ್ಯಾಟಗರಿ 1 XMP 500 ಇರುವಂತದ್ದು. ಫಾರ್ PH ಕ್ಯಾಂಡಿಡೇಟ್ಸ್ ಇಟ್ ಇಸ್ 250. Coming to examination or exam pattern, there will be one compulsory Kannada paper, that is ಕನ್ನಡ ಭಾಷಾ ಪರೀಕ್ಷೆ. ಸೆಕೆಂಡ್ ಕ್ವಾಲಿಫಿಕೇಶನ್ ಗೆ ಅಂದ್ರೆ ನಿಮ್ಮ ಸೆಲೆಕ್ಷನ್ ಗೆ ಕನ್ಸಿಡರ್ ಆಗ್ತಕ್ಕಂಥದ್ದು 2 ಪೇಪರ್, ಒಂದು ಜನರಲ್ ಸ್ಟಡೀಸ್ ಇನ್ನೊಂದು ಸ್ಪೆಸಿಫಿಕ್ ಪೇಪರ್. ಸೊ ಕಂಪಲ್ಸರಿ ಕನ್ನಡ ಇದನ್ನ ಅಟೆಂಡ್ ಮಾಡ್ತೀರಾ, ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಅಲ್ಲಿ ಇರುತ್ತೆ. ಅಂದ್ರೆ ಇದರಲ್ಲಿ ನೀವು ಮಿನಿಮಮ್ ಅನ್ನ ಸೆಕ್ಯೂರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. Whereas for the selection you need to attend 2 papers, that is paper 1 general studies ಸಾಮಾನ್ಯ ಜ್ಞಾನ, paper 2 it is related to your BSc or MSc. ಸೊ ನೀವು ಸ್ಪೆಸಿಫಿಕ್ ಪೇಪರ್ ನಲ್ಲಿ ನಿಮ್ಮ ಡಿಗ್ರಿನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಅನ್ನ ಓದಿರ್ತೀರಾ ಆ ಒಂದು ಸಬ್ಜೆಕ್ಟ್ಸ್ ಬಗ್ಗೆ 100 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಟೋಟಲ್ GS ಅಲ್ಲಿ ನಿಮ್ಗೆ 100 ಕ್ವಶನ್ಸ್ ಇರುತ್ತೆ ಇಂಟು 3 marks, that is 300 marks. Here also 100 into 3, that will be 300. So total 600 ಗೆ ಎಕ್ಸಾಮ್ ಅನ್ನ ಬರೀತೀರಾ. ಇದರಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅದರ ಮೇಲೆ ಈ 75 + 5 ಹುದ್ದೆಗಳಿಗೆ ನಿಮ್ಮ ಸೆಲೆಕ್ಷನ್ ಆಗುವಂತದ್ದು. ದೆನ್ ಕಮಿಂಗ್ ಟು ಸಿಲೆಬಸ್, ಹಾಗಾದ್ರೆ ಏನೇನನ್ನ ಕವರ್ ಮಾಡಬೇಕು ನೀವು ಅಂತ ಹೇಳೋದಿದ್ರೆ, ಈ ಒಂದು ನಿರ್ದಿಷ್ಟ ಪತ್ರಿಕೆ ಏನಿದೆ 100 into 3 2 hours ಟೈಮ್ ಇರುತ್ತೆ ಈಚ್ ಪೇಪರಿಗೆ. ಇದರ ಸಿಲೆಬಸ್ ಅನ್ನ ನೀವು KEA ವೆಬ್ಸೈಟ್ ನಲ್ಲಿ ನೋಡಬಹುದು. ಆಲ್ರೆಡಿ ಇದು ಅವೈಲೇಬಲ್ ಇದೆ. ಅರೌಂಡ್ 12 pages ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ BSc ಮತ್ತೆ MSc ಟಾಪಿಕ್ಸ್ ಅದನ್ನ ನೀವು ಪ್ರಿಪೇರ್ ಮಾಡಿಕೊಂಡು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ಜನರಲ್ ಸ್ಟಡೀಸ್, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸೆಲೆಕ್ಷನ್ ಗೆ.
ಸೊ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ ಪತ್ರಿಕೆನಲ್ಲಿ ಫಸ್ಟ್ ಥಿಂಗ್ ಇಸ್ ಪ್ರಚಲಿತ ವಿದ್ಯಮಾನ ಮೀನ್ಸ್ ಕರೆಂಟ್ ಅಫೇರ್ಸ್. ಸೊ ನೀವು ಕರೆಂಟ್ ಅಫೇರ್ಸ್ ಅನ್ನ ಓದ್ಬೇಕಾಗುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಸಾಮಾನ್ಯ ವಿಜ್ಞಾನ, ಇಟ್ ಈಸ್ ಜನರಲ್ ಸೈನ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರ, ಇಟ್ ಮೀನ್ಸ್ ಕರ್ನಾಟಕ ಹಿಸ್ಟ್ರಿ ಅಂಡ್ ಕರ್ನಾಟಕ ಜಿಯೋಗ್ರಫಿ. ಸೊ ನೆಕ್ಸ್ಟ್ ಒನ್ ಇಸ್ ಭಾರತದ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರ, ಇಟ್ ಮೀನ್ಸ್ ಇಂಡಿಯನ್ ಹಿಸ್ಟ್ರಿ ಅಂಡ್ ಇಂಡಿಯನ್ ಜಿಯೋಗ್ರಫಿ. ನೆಕ್ಸ್ಟ್ ಒನ್ ಇಸ್ ಸಮಾಜ ವಿಜ್ಞಾನ, ಇಟ್ ಮೀನ್ಸ್ ಸೋಷಿಯಲ್ ಸೈನ್ಸ್. ಈ ಸೋಷಿಯಲ್ ಸೈನ್ಸ್ ಅಂಡರ್ ಅಲ್ಲಿ ಯು ಹ್ಯಾವ್ ಟು ಸ್ಟಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಇಂಡಿಯನ್ ಪೊಲಿಟಿ ಆರ್ ಇಂಡಿಯನ್ ಎಕಾನಮಿ, ಇವೆಲ್ಲವನ್ನ ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಭಾರತದ ಸಂವಿಧಾನ, ಭಾರತದ ಸಂವಿಧಾನ ಮೀನ್ಸ್ ಇಂಡಿಯನ್ ಪೊಲಿಟಿ. ನೆಕ್ಸ್ಟ್ ಇಸ್ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಇಟ್ ಮೀನ್ಸ್ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಜನರಲ್ ಮೆಂಟಲ್ ಎಬಿಲಿಟಿಯನ್ನ ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ, ದಟ್ ಈಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಭಾರತದ ಅರ್ಥವ್ಯವಸ್ಥೆ, ಇಟ್ ಮೀನ್ಸ್ ಇಂಡಿಯನ್ ಎಕಾನಮಿ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳು, ಇಟ್ ಮೀನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ನೆಕ್ಸ್ಟ್ ಪರಿಸರ ವಿಜ್ಞಾನ, ಎನ್ವಿರಾನ್ಮೆಂಟಲ್ ಸೈನ್ಸ್. ನೆಕ್ಸ್ಟ್ ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಯ ವಿಷಯಗಳು. ಸೊ ಇವೆಲ್ಲವನ್ನ ಕೂಡ ನೀವು ಕವರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಿದೆ, ದಿಸ್ ಈಸ್ ಕಾಮನ್ ಫಾರ್ ಆಲ್ ದ ಎಕ್ಸಾಮಿನೇಷನ್ಸ್, ಮೀನ್ಸ್ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ. ಈಗ ಎಕ್ಸಾಂಪಲ್ KAS ನೋಟಿಫಿಕೇಶನ್ ಏನಾಗಿದೆ, ಆ ಒಂದು ಪೋಸ್ಟ್ಗೂ ಕೂಡ ಇಲ್ಲಿ ಇರ್ತಕ್ಕಂತ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ನೀವು ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ಟೋಟಲ್ ಇಷ್ಟು ಸಬ್ಜೆಕ್ಟ್ ಅನ್ನ ಓದಿ ನೀವು 100 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀರಾ. ಜೊತೆಗೆ ಸ್ಪೆಸಿಫಿಕಲಿ 100 ಟೋಟಲ್ 200 ಗೆ ನೀವು ಎಷ್ಟನ್ನ ಸ್ಕೋರ್ ಮಾಡ್ತೀರಾ ಅದರ ಆಧಾರದ ಮೇಲೆ ನೀವು ಈ ಒಂದು ಪೋಸ್ಟ್ ಗೆ ಸೆಲೆಕ್ಟ್ ಆಗುವಂತದ್ದು. ಸೊ ಕಮಿಂಗ್ ಟು ಎಕ್ಸಾಮಿನೇಷನ್ ಬುಕ್ಸ್ ಅಂಡ್ ಕ್ಲಾಸಸ್, ಐಮೋಡ್ ಲರ್ನಿಂಗ್ ಸೆಂಟರ್ ನಾವು ರೀಸೆಂಟ್ ಆಗಿ AO ಮತ್ತು AMO ಕೂಡ ಜನರಲ್ ಸ್ಟಡೀಸ್ ಕೋರ್ಸ್ ಅನ್ನ ಕೊಟ್ಟಿದ್ವಿ. ಪ್ಲಸ್ ಸ್ಪೆಸಿಫಿಕ್ ಪೇಪರ್ ಏನು AO ಟೆಕ್ನಿಕಲ್ ಪೇಪರ್ ಇತ್ತು ಅದರ ನೋಟ್ಸ್ ಅನ್ನ ಕೂಡ ನಾವು ಕೊಟ್ಟಿದ್ವಿ. ಬಟ್ ಫಾರ್ AHO we are providing only first paper books and courses. There will be one self study package. In this you can buy books from us. There will be 12 books related to general studies paper. Those are ancient history, medieval, modern and Karnataka. This covers history related to India and Karnataka. Next, world geography, Indian geography and Karnataka geography. This covers Indian and Karnataka geography. Then Indian polity, Indian economy, general science, general knowledge, mental ability and current affairs ebook we will provide. Along with this, there will be one AHO special compilation book. In this, you will get some important topics related to international relations, science and technology and environmental science. So there will be 13 books plus current affairs you will get in this package. Also, you will get classes for all the subjects. So classes already iMode Learning app ನಲ್ಲಿ ಅವೈಲೇಬಲ್ ಇರುವಂತದ್ದು. ಸೊ ಫರ್ದರ್ ಡೀಟೇಲ್ಸ್ ಆರ್ ಏನೇ ಡೌಟ್ ಇದ್ರೂ ಕೂಡ ಇಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು, 9164188344. ಸೊ ಈ ನಂಬರಿಗೆ ವಾಟ್ಸ್ಆಪ್ ಅನ್ನ ಮಾಡಿದ್ರೆ ಅವ್ರು ಕಾಲ್ ಅನ್ನ ಮಾಡಿದ್ರೆ ನಿಮ್ಗೆ ಸ್ಟಡಿ ಮೆಟೀರಿಯಲ್ ರಿಲೇಟೆಡ್ ಡೀಟೇಲ್ಸ್ ಏನಿದೆ ಆ ಒಂದು ಡೀಟೇಲ್ಸ್ ನಿಮ್ಗೆ ಸಿಗುವಂತದ್ದು. ಅಂಡ್ ಈ ಒಂದು ನೋಟಿಫಿಕೇಶನ್ ಏನಿದೆ ಇದು ಒಂದು ನಿಗದಿತ ಕಾಲಮಿತಿ ಅಂತ ನಾವ್ ಏನ್ ಹೇಳ್ತೀವಿ ಇದರಲ್ಲಿ ಮುಗಿಯುವಂತದ್ದು. ಅಂದ್ರೆ KEA ಆದಷ್ಟು ಬೇಗ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತೆ. ವಿತಿನ್ 3-4 months ಈ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವಂತದ್ದು. ಎಕ್ಸಾಮಿನೇಷನ್ ಆದ 1 or 2 month ಒಳಗಡೆ ನಿಮ್ಗೆ ನೇಮಕಾತಿ ಆದೇಶನ ಕೂಡ ಸಿಗುವಂತದ್ದು. ಸೊ ದಿಸ್ ಇಸ್ ಅ ಬೆಸ್ಟ್ ಆಪರ್ಚುನಿಟಿ. ಸೊ ಅರ್ಲಿಯರ್ KPSC ಏನು ಡಿಲೇ ಮಾಡ್ತಾ ಇತ್ತು ಆ ರೀತಿಯಾದ ಯಾವುದೇ ಒಂದು ಡಿಲೇ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಆಗೋದಿಲ್ಲ. ಸೊ ನೀವು ಇವತ್ತು ಸ್ಟಡಿ ಮಾಡ್ಲಿಕ್ಕೆ ಕೂತ್ರು ಕೂಡ ಹಾರ್ಡ್ಲಿ ವಿಲ್ ಗೆಟ್ 3 to 4 months. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಇದೆ, ಮೇಕ್ ಯೂಸ್ ಆಫ್ ಇಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.